चीटिंग करता है तू। चीटिंग 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 करता है तू। ನಿಜವಾಗ್ಲೂ ಇಷ್ಟೊಂದು ದೊಡ್ಡ ಚೀಟಿಂಗು ನನ್ನಿಂದ ಅಂತೂ ನಂಬೋದಿಕ್ಕೇನೆ ಆಗ್ತಾ ಇಲ್ಲ. ಶೋ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದು 5:30, ಬಟ್ ಪ್ರಾರಂಭ ಆಗಿದ್ದು 4:15. ಮೇನ್ ಇವೆಂಟ್ ನ ಮಾತ್ರ ನೋಡ್ಕೊಂಡು ನಾನು ಬರ್ತಾ ಇದ್ದೀನಿ. ಅಫ್ಕೋರ್ಸ್ ಹೈಲೈಟ್ನು ಕೂಡ ನೋಡಿದ್ದೀನಿ, ಬಟ್ ಹೈಲೈಟ್ಸ್ ನ ನೋಡೋದಕ್ಕೆ ಮಜಾನೇ ಹಾಳಾಯ್ತು. ಯಾಕಂದ್ರೆ ಕೋಡಿ ರೋಡ್ಸ್ ಮತ್ತೊಮ್ಮೆ ವಿನ್ ಆಗಿದ್ದಾರೆ, ಚೀಟಿಂಗ್ ಬಾಸ್ಟರ್ಡ್ ಮತ್ತೊಮ್ಮೆ ವಿನ್ ಆಗಿದ್ದಾರೆ ಗುರು. ನನಗಂತೂ ಅರ್ಥ ಆಗ್ತಾ ಇಲ್ಲ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ. ಏನೇ ಆಗ್ಲಿ, ಫೈನಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿಜವಾಗ್ಲೂ ಕೂಡ ಟಿವಿಲ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಂದ್ ರೀತಿ ನೆಕ್ಸ್ಟ್ ಲೆವೆಲ್ ಅನುಭವ ಅಂತಾನೆ ಹೇಳ್ಬಹುದು. ಮೈನ್ ಇವೆಂಟ್ ನ ನೋಡಿದ್ರು ಕೂಡ ನಿದ್ದೆ ಮೂಡಲ್ಲಿ ಮೊಬೈಲ್ ಅಲ್ಲಿ ನೋಡೋದಕ್ಕಿಂತ ಟಿವಿಲ್ ನೋಡೋ ಮಜಾನೇ ನೆಕ್ಸ್ಟ್ ಲೆವೆಲ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಈ ಒಂದು ಮ್ಯಾಚ್ ನ ಮೇನ್ ಇವೆಂಟ್ ಅಲ್ಲಿ ಇಟ್ಟಿದ್ರೆ ಏನೋ ಒಂದು ಬಿಗ್ ಸರ್ಪ್ರೈಸ್ ಇರುತ್ತೆ ಅಂತ ಅನ್ಕೋತಾ ಇದ್ದೆ, ಬಟ್ ಓಪನಿಂಗ್ ಅಲ್ಲಿ ಆಯ್ತಲ್ಲ ಆಗ್ಲೇ ಸ್ವಲ್ಪ ಡೌಟ್ ಬಂದಿತ್ತು, ಪ್ರಾಬಬ್ಲಿ ಏನು ಕೂಡ ಸರ್ಪ್ರೈಸ್ ಇರೋದಿಲ್ಲ ಅಂತ. ಅಂಡ್ ಅದೇ ರೀತಿ ಆಯ್ತು ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಏನು ಕೂಡ ಇಲ್ಲ. ರೂಲ್ಸ್ ಗಳು ನಿಮ್ಗೆ ಗೊತ್ತಿರಬಹುದು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಿಸ್ಕ್ವಾಲಿಫಿಕೇಶನ್ ಇಂದ ಗೆದ್ರು ಕೂಡ ಹೊಸ ಚಾಂಪಿಯನ್ ಆಗ್ತಾರೆ. ಅಂಡ್ ಅದೇ ರೀತಿ ಎಲ್ಲಾ ಉಪಾಯಗಳನ್ನ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಅದು ಕೂಡ ಸಾಧ್ಯ ಆಗ್ಲಿಲ್ಲ. ಒಂದ್ ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನು ಕೂಡ ತಗೊಂಡು ಬರ್ತಾರೆ. ಕೋಡಿ ರೋಡ್ಸ್ ಅವರ ಕೈಗೆ ಕೊಟ್ಟು ಅಟ್ಯಾಕ್ ಮಾಡು ಅಂತ ಇರ್ತಾರೆ, ಬಟ್ ಕೋಡಿ ರೋಡ್ಸ್ ಅವರು ತಾಳ್ಮೆನ ಕಳ್ಕೊಳ್ಳೋದಿಲ್ಲ. ಅಂಡ್ ರೆಫ್ರಿ ಕೋಡಿ ರೋಡ್ಸ್ ಅವರ ಕೈಯಿಂದ ಒಂದು ಚಾಂಪಿಯನ್ಶಿಪ್ ನ ತಗೋಬೇಕಾದ್ರೆ ಡ್ರೂ ಮ್ಯಾಕೆಂಟೈರ್ ಅವರು ಔಟ್ ಆಫ್ ನೋವೇರ್ ಕ್ಲೇಮೋರ್ ಕಿಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಅಲ್ಲಿ ಕಿಕ್ ಔಟ್ ಮಾಡ್ಬಿಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ಇದೇ ರೀತಿ ಸಾಗ್ತಾ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಟಾಪ್ ರೋಪ್ ಮೇಲಿಂದ ಕೋಡಿ ಕಟರ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದ್ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಏಪ್ರಿನ್ ಹತ್ರ ಇರ್ತಾರೆ. ಅಂಡ್ ಹಂಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಕೋಡಿ ರೋಡ್ಸ್ ಅವ್ರನ್ನ ತಳ್ಳಿದ ಕೂಡಲೇ ಕೋಡಿ ರೋಡ್ಸ್ ಅವರು ಸೀದಾ ಹೋಗಿ ಅನೌನ್ಸರ್ ಟೇಬಲ್ ಮೇಲೆ ಬಿದೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ರೆಫ್ರಿ ಏಳ್ಸೋ ಒಳಗಡೆ ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ರಿಂಗ್ ಒಳಗಡೆ ಬಂದ್ಬಿಡ್ತಾರೆ. ಅಂಡ್ ಇಡೀ ಕ್ರೌಡ್ ಒಂದ್ ರೀತಿಲಿ ಇವತ್ತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲಿ ಅಂತಾನೆ ಇದ್ರು ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ರೆಫ್ರಿಗೆ ಏಟ್ ಆಗ್ಬಿಡುತ್ತೆ. ರೆಫ್ರಿ ಕೋಡಿ ರೋಡ್ಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಹತ್ರ ಸ್ಯಾಂಡ್ವಿಚ್ ಆಗ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಕಡೆ ರಿಂಗ್ ಒಳಗಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ತಗೊಂಡು ಬರ್ತಾರೆ. ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಅದನ್ನ ಡಾಜ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರೇ ಉಲ್ಟಾ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಬ್ರು ಕೂಡ ಬಾಡಿ ಸ್ಲಾಮ್ ನ ಕನೆಕ್ಟ್ ಮಾಡ್ಕೊಂಡು ಕೆಳಗಡೆ ಬಿದ್ದಿರ್ತಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಂತೂ ಇಂತೂ ಟೈಟಲ್ ನ ಇನ್ನೇನು ತಗೊಂಡ್ಬೇಕು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹಂಗೆ ಆ ಒಂದು ಚಾಂಪಿಯನ್ಶಿಪ್ ಮೇಲೆ ಡಿಡಿಟಿ ನ ಕನೆಕ್ಟ್ ಮಾಡ್ತಾರೆ. ರೆಫ್ರಿ ಇದನ್ನ ಕೂಡ ನೋಡೋದಿಲ್ಲ. ಅಂಡ್ ಡಿಡಿಟಿ ನ ಕನೆಕ್ಟ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಲಿಟರಲಿ ಇನ್ನು ಎಷ್ಟು ಸಲ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಕೋಡಿ ರೋಡ್ಸ್ ಅವರು ಇವತ್ತು ಕ್ಲಿಯರ್ ಆಗಿ ಚೀಟಿಂಗ್ ನ ಮಾಡಿ ವಿನ್ ಆಗಿದ್ದಾರೆ. ಆದ್ರೂ ಕೂಡ ನನಗೇನು ಇಷ್ಟ ಆಗಲಿಲ್ಲ. ಡಂಬೆಸ್ಟ್ ಡಿಸಿಷನ್ ಅನ್ನಿಸ್ತು WWE ಅವರು ಮಾಡಿದ್ದು. ಕಂಟಿನ್ಯೂಸ್ ಆಗಿ ಸೋಲಿಸ್ತಾನೆ ಬರ್ತಾ ಇದ್ದಾರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ. ಇದಾದ್ಮೇಲೆ ನಮಗೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಜೇಡ್ ಕಾರ್ಗಿಲ್ ಹಾಗೆ ಟಿಫನಿ ಸ್ಟಾರ್ಟನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ WWE ಅವರು ಈ ಒಂದು ಮ್ಯಾಚ್ ನ ಲೆಂತಿಯಾಗಿ ಪುಲ್ ಮಾಡ್ದಲೆ ಒಳ್ಳೆ ಕೆಲಸನ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಈ ಒಂದು ಮ್ಯಾಚ್ ಸಾಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ. ನಮ್ಮ ಟಿಫನಿ ಸ್ಟಾರ್ಟನ್ ಅವರ ಕಾಲಿಗೆ ಏಟ್ ಆಗಿರುತ್ತೆ. ಆ ಒಂದು ಸ್ಟೋರಿನ ಈ ಒಂದು ಮ್ಯಾಚ್ ಅಲ್ಲಿ ತಗೊಂಡು ಬರ್ತಾರೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಎರಡೆರಡು ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಟಿಫನಿ ಸ್ಟಾರ್ಟನ್ ಅವರಿಗೆ ಜೇಡ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಟಿಫನಿ ಸ್ಟಾರ್ಟನ್ ಅವ್ರನ್ನ ಪಿನ್ ಮಾಡಿ ಜೇಡ್ ಕಾರ್ಗಿಲ್ ಅವರು ಇವತ್ತು ಹೊಸ WWE ವಿಮೆನ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಕಾದ್ ನೋಡಬೇಕು ಈಗ ನಮ್ಮ ಜೇಡ್ ಕಾರ್ಗಿಲ್ ಅವರ ಬುಕ್ಕಿಂಗ್ ನ WWE ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಅಂಡ್ ಜೇಡ್ ಕಾರ್ಗಿಲ್ ಅವರು ಗೆದ್ದಿದ್ದು ಖುಷಿ ಆಯ್ತು ಒಂದ್ ರೀತಿ. ಇದಾದ್ಮೇಲೆ ನಮಗೆ WWE ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಪೆಂಟಾ, ರೂಸೇವ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ವೈಸ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಪೆಂಟಾ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಂಡ್ ಇವರ ನಡುವೆ ನಮ್ಮ ರೂಸೇವ್ ಅವರು ಆಸ್ ಪವರ್ ಹೌಸ್ ಸಿಕ್ಕಾಪಟ್ಟೆ ಅದ್ಭುತವಾದ ಕೆಲಸನ ಮಾಡಿದ್ರು ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ಫ್ಯಾನ್ ಒಬ್ಬ ಚಿಕ್ಕ ಹುಡುಗ ರೂಸೇವ್ ಅಂತ ಕಿರ್ಚಾಡ್ತಾ ಇರ್ತಾನೆ. ಅಂಡ್ ಅವನಿಗೆ ನಮ್ಮ ರೂಸೇವ್ ಅವರು ಏನು ಅಂತ ಹೇಳಿದಾಗ ಆ ಹುಡುಗ ಎದ್ರುಕೊಬಿಡ್ತಾನೆ. ಅದೆಲ್ಲದೂ ಕೂಡ ಅದ್ಭುತವಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರ ಕಡೆಯಿಂದ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಫೈರ್ ಡ್ರೈವರ್ ಕೂಡ ಕನೆಕ್ಟ್ ಆಗುತ್ತೆ. ಅದು ಕೂಡ ರೂಸೇವ್ ಅವರ ಮೇಲ್ಗಡೆಯಿಂದ
ಜಂಪ್ ಮಾಡಿ ಕನೆಕ್ಟ್ ಮಾಡ್ತಾರೆ, ಅದು ಕೂಡ ಅದ್ಭುತವಾಗಿತ್ತು. ಇನ್ನು ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ರೂಸೆವ್ ಅವರು ಪೆಂಟಾ ಅವರಿಗೆ ಮಾಚ್ಕಾ ಕಿಕ್ ನ ಕನೆಕ್ಟ್ ಮಾಡಿ ರೂಸೆವ್ ಲಾಕ್ ನ ಪೆಂಟಾ ಅವರಿಗೆ ಕನೆಕ್ಟ್ ಮಾಡಿರ್ತಾರೆ. ಅಂಡ್ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ಓಕೆ ಪೆಂಟಾ ಅವರು ಈಗ ನಾಕ್ಔಟ್ ಆಗ್ತಾರೆ ಅಂತ. ಸಡನ್ ಆಗಿ ಬೆಲ್ ರಿಂಗ್ ಆಗುತ್ತೆ ಅಂಡ್ ಅದನ್ನ ಕೇಳಿಸ್ಕೊಂಡಂತಹ ರೂಸೆವ್ ಅವರು ಓಕೆ ನಾನು ಗೆದ್ದೆ ಅಂತ ಸಿಕ್ಕಾಪಟ್ಟೆ ಖುಷಿಲಿರ್ತಾರೆ. ಬಟ್ ರೆಫ್ರಿಗೆ ಶಾಕ್ ಆಗುತ್ತೆ, ನಾನು ಇನ್ನೂ ಕೂಡ ಏನು ಡಿಸಿಷನ್ ಕೊಟ್ಟಿಲ್ಲ, ಪೆಂಟಾ ಅವರು ಕೂಡ ಟ್ಯಾಪ್ ಔಟ್ ಮಾಡಿಲ್ಲ, ಇದು ಯಾರು ಬೆಲ್ ರಿಂಗ್ ಮಾಡಿದ್ದು ಅಂತ. ಆ ಕಡೆ ನಮ್ಮ ರೂಸೆವ್ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರ್ತಾರೆ, ನಾನು ಫೈನಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದೆ ಅಂತ. ಅಂಡ್ ರೆಫ್ರಿಗೂ ಕೂಡ ಹೇಳ್ತಾ ಇರ್ತಾರೆ ನನ್ನ ಕೈನ ಈಗ ರೈಸ್ ಮಾಡು ಅಂತ. ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ ರೂಸೆವ್ ಅವರಿಗೆ ಆ ಒಂದು ಬೆಲ್ ನ ರಿಂಗ್ ಮಾಡಿದ್ದು ಬೇರೆ ಯಾರು ಅಲ್ಲ, ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅಂತ. ಅವರು ಸೀದಾ ಕೋಪ ಮಾಡ್ಕೊಂಡು ಡಾಮಿನಿಕ್ ಮಿಸ್ಟೀರಿಯೋ ಅವರ ಬಳಿ ಹೋಗ್ತಾರೆ, ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಈ ಮಧ್ಯ ಆ ಬೆಲ್ ಹ್ಯಾಮರ್ ರಿಂಗ್ ಒಳಗಡೆ ಬಿದ್ದೋಗುತ್ತೆ. ಅಂಡ್ ಆಗ ನಮ್ಮ ರೂಸೆವ್ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಇನ್ನೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಓಡ್ ಬರ್ಬೇಕಾದ್ರೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ತಪ್ಪಿಸ್ಕೊಂಡು ರೂಸೆವ್ ಅವರು ಸ್ಟೀಲ್ ಸ್ಟೆಪ್ ಗೆ ಓಡಿಸ್ಬಿಡ್ತಾರೆ. ಅಂಡ್ ಇದಾದ್ಮೇಲೆ ಅವರು ರಿಂಗ್ ಒಳಗಡೆ ಬರ್ತಾರೆ ಆ ಒಂದು ಚಿಕ್ಕ ಹ್ಯಾಮರ್ ನ ತಗೊಳ್ಳೋದಕ್ಕೆ. ಬಟ್ ಅದನ್ನ ನಮ್ಮ ಪ್ಯಾಂಟಾ ಅವರು ಕಾಲಲ್ಲಿ ಇಟ್ಕೊಬಿಡ್ತಾರೆ. ಅಂಡ್ ಪ್ಯಾಂಟಾ ಅವರು ಆ ಒಂದು ಹ್ಯಾಮರ್ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಮಿಸ್ ಆಗಿ ಹಿಂದೆಗಡೆ ನಮ್ಮ ರೂಸೆವ್ ಅವರು ಬಂದ್ಬಿಡ್ತಾರೆ. ಅಂಡ್ ಆ ಒಂದು ಹ್ಯಾಮರ್ ಅಲ್ಲಿ ನಮ್ಮ ಪ್ಯಾಂಟಾ ಅವರು ರೂಸೆವ್ ಅವರಿಗೆ ಹೊಡೆದು ಬಿಡ್ತಾರೆ. ಅಂಡ್ ಆಗ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಪ್ಯಾಂಟಾ ಅವ್ರನ್ನ ಸ್ಟೀಲ್ ಪೋಸ್ಟ್ ಗೆ ಓಡಿಸಿ ರೂಸೆವ್ ಅವರ ಮೇಲೆ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ರೂಸೆವ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅದ್ಭುತವಾದ ಮ್ಯಾಚ್. ಅಂಡ್ ಅಷ್ಟೇ ಅದ್ಭುತವಾಗಿ ಕ್ರಿಯೇಟಿವ್ ಆಗಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಎಂಡಿಂಗ್ ಕೂಡ ಪ್ಲಾನ್ ಮಾಡಿದ್ರು. ಇನ್ನ ಶೋನ ಮೇನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಮೇನ್ ಇವೆಂಟ್ ಅಲ್ಲಿ ನಮಗೆ ಸಿಎಂ ಪಂಕ್ ಹಾಗೆ ಜೇ ಉಸೋ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಫ್ ಕೋರ್ಸ್ ಇದೇ ಮೇನ್ ಇವೆಂಟ್. ಮೇನ್ ಇವೆಂಟ್ ಅಲ್ಲಿ ಆಯ್ತಾ ಇದೆ ಅಂತ ಅನ್ಕೊಂಡ್ ಕೂಡಲೇ ನನಗೆ ಭಯ ಶುರು ಆಯ್ತು, ಎಲ್ಲಿ ಮಿಸ್ ಆಗಿ ನಮ್ಮ ಜೇ ಉಸೋ ಅವರು ವಿನ್ ಆಗ್ಬಿಡ್ತಾರೋ ಅಂತ. ಅಂಡ್ ಲಿಟ್ರಲಿ ಜೇ ಉಸೋ ಅವರು ಯಾವಾಗ್ಲೇ ನಮ್ಮ ಸಿಎಂ ಪಂಕ್ ಅವ್ರನ್ನ ಪಿನ್ ಫಾಲ್ ಮಾಡ್ತಾ ಇದ್ರು ಕೂಡ ನನ್ನ ಜೀವ ಡವಾ 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 ಅಂತ ಇತ್ತು, ಎಲ್ಲಿ ಪಿನ್ ಆಗ್ಬಿಡ್ತಾರೋ ಮಿಸ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಅಂತ. ಮ್ಯಾಚ್ ಕಡೆ ಬರೋದಾದ್ರೆ ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ನಮ್ಮ ಸಿಎಂ ಪಂಕ್ ಅವರ ಕಡೆಯಿಂದ ಜಿಟಿಎಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ಜೇ ಉಸೋ ಅವರು ಕಿಕ್ಔಟ್ ಮಾಡ್ತಾರೆ. ಜೇ ಉಸೋ ಅವರು ಸ್ಪಿಯರ್ ನ ಹಾಕಿ ಫ್ಲಾಶ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡ್ತಾರೆ. ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಜಿಟಿಎಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಉಲ್ಟಾ ನಮ್ಮ ಜೇ ಉಸೋ ಅವರೇ ಸಿಎಂ ಪಂಕ್ ಅವರಿಗೆ ಜಿಟಿಎಸ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ನಮ್ಮ ಜೇ ಉಸೋ ಅವರು ಸ್ಪಿಯರ್ ಹಾಕೋದಕ್ಕೆ ಹೋದಾಗ ಉಲ್ಟಾ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋಗೆ ಸ್ಪಿಯರ್ ಹಾಕ್ತಾರೆ. ನಿಜವಾಗ್ಲೂ ಒಳ್ಳೊಳ್ಳೆ ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋ ಅವರಿಗೆ ಒಂದು ಜಿಟಿಎಸ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಜೇ ಉಸೋ ಅವರು ಸೆತ್ ರೋಲಿನ್ಸ್ ಅವರು ಯಾವ ರೀತಿ ಒಂದು ಜಿಟಿಎಸ್ ನ ತಿಂದ ಮೇಲೆ ರೋಪಿಗೆ ಹೊಡ್ಕೊಂಡು ಬಂದು ಸಿಎಂ ಪಂಕ್ ಅವರ ಮೇಲೆ ಬೀಳ್ತಾ ಇದ್ರು ಅದೇ ರೀತಿ ಆಂಗಲ್ ನ ಮಾಡ್ತಾರೆ. ನಮ್ಮ ಸಿಎಂ ಪಂಕ್ ಅವರ ಎಗ್ಲು ಮೇಲೆ ಬಂದು ಬಿದ್ದೋಗ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋ ಅವರಿಗೆ ಇನ್ನ ಒಂದು ಜಿಟಿಎಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅವ್ರ ಕೈಯಲ್ಲಿ ಜೇ ಉಸೋ ಅವ್ರನ್ನ ಎತ್ತೋದಕ್ಕೆ ಆಗೋದಿಲ್ಲ. ನನಗೆ ಯಾಕೋ ಗೊತ್ತಿಲ್ಲ ಯಾಕೆ ಈ ರೀತಿ ಪ್ಲಾನ್ ಮಾಡಿದ್ರು ಅಂತ. ಅವರು ಬಿದ್ದೋಗ್ಬಿಡ್ತಾರೆ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಸಿಎಂ ಪಂಕ್ ಅವರಿಗೆ ಲಾಕ್ ನ ಹಾಕ್ಬಿಡ್ತಾರೆ. ನಾನು ಅನ್ಕೊಂಡೆ ಓಕೆ ಸಿಎಂ ಪಂಕ್ ಅವ್ರೇನಾದ್ರೂ ನಾಕ್ಔಟ್ ಆಗ್ತಾರ ಅಂತ. ಬಟ್ ಇಲ್ಲ, ಉಲ್ಟಾ ನಮ್ಮ ಸಿಎಂ ಪಂಕ್ ಅವರು ಆ ಒಂದು ಲಾಕ್ ಇಂದ ತಪ್ಪಿಸ್ಕೊಂಡು ಜೇ ಉಸೋಗೆನೆ ತನ್ನ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಜೇ ಉಸೋ ಅವರು ಫೈನಲಿ ರೋಪ್ ನ ಇಟ್ಕೋತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ನಮ್ಮ ಜೇ ಉಸೋ ಅವರು ಸಿಎಂ ಪಂಕ್ ಅವರಿಗೆ ಎರಡೆರಡು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಇನ್ನ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಓಡ್ ಬರ್ತಾ ಇರ್ತಾರೆ. ಬಟ್ ಇಲ್ಲಿ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋಗೆ ಒಂದು ನೀನ ಕನೆಕ್ಟ್ ಮಾಡಿ ಇನ್ನ ಒಂದು ಜಿಟಿಎಸ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ಮತ್ತೊಮ್ಮೆ ನಮ್ಮ ಜೇ ಉಸೋ ಅವರು ರಿಂಗ್ ರೋಪಿಗೆ ಹೊಡ್ಕೊಂಡು ಬಂದು ಸಿಎಂ ಪಂಕ್ ಅವರ ಎಗ್ಲು ಮೇಲೆ ಬಿದ್ದೋಗ್ತಾರೆ. ಅಂಡ್ ಈ ಬಾರಿ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋಗೆ ಇನ್ನ ಒಂದು ಜಿಟಿಎಸ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಜೇ ಉಸೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಫೈನಲಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಗಾಯ್ಸ್ ಈ ಒಂದು ಡಿಸಿಷನ್ ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮ್ಯಾಚ್ ಮುಗಿದ ಮೇಲೆ ನನಗೆ ಸಮಾಧಾನ ಆಗಿದ್ದು ಡಬ್ಲ್ಯೂ ಅವರು ಮತ್ತೆ ಇಲ್ಲಿ ಜೇ ಉಸೋ ಅವ್ರನ್ನ ಗೆಲ್ಲಿಸ್ಬಿಡ್ತಾರೆ ಅಂತ ಸಿಕ್ಕಾಪಟ್ಟೆ ಒಂದು ರೀತಿ ಆತಂಕ ಆಗ್ಬಿಟ್ಟಿತ್ತು. ಫೈನಲಿ ನಮ್ಮ ಸಿಎಂ ಪಂಕ್ ಅವರು ಗೆದ್ದಿದ್ದಾರೆ. ಅಂಡ್ ಅವರ ಚಾಂಪಿಯನ್ಶಿಪ್ ಸೆಲಿಬ್ರೇಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಹಿಂಗೆ ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಶೋನ ನಾವು ರಿವ್ಯೂ ಮಾಡೋದಾದ್ರೆ ಒಂದು ರೀತಿ ಡೀಸೆಂಟ್ ಶೋ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದೆ, ಚಾಂಪಿಯನ್ಶಿಪ್ ಚೇಂಜಸ್ಗಳು ಬಹಳ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ 2 ಚಾಂಪಿಯನ್ಶಿಪ್ ಚೇಂಜ್ ನಮಗೆ ನೋಡೋದಕ್ಕೆ ಸಿಕ್ತು. ಇನ್ನ 2 ಸ್ಟೀಲ್ ಚಾಂಪಿಯನ್ ಆದ್ರು. ಅದರಲ್ಲಿ ನನಗೆ ಬೇಜಾರಾಗಿದ್ದೇನಪ್ಪ ಅಂದ್ರೆ ಕೋಡಿ ರೋಡ್ಸ್ ಅವ್ರನ್ನ ಡಬ್ಲ್ಯೂ ಅವರು ಮತ್ತೆ ಗೆಲ್ಸಿದ್ರಲ್ಲ ಅಂತ. ಗೊತ್ತಿಲ್ಲ ಏನ್ ಪ್ಲೇಯರ್ಸ್ ನ ಇಟ್ಕೊಂಡಿದ್ದಾರೆ ಅಂತ. ಒಟ್ಟಿನಲ್ಲಿ ಸೇಫ್ ಮೂವ್ನ ಮಾಡಿದ್ದಾರೆ ಡಬ್ಲ್ಯೂ ಅವರು. ಇಲ್ಲ ಗುರು, ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಳೋದು ಬೇಡ, ಹೀಗೆ ಹೇಗೆ ನಡೀತಾ ಇದೆ ಬೋರಿಂಗ್ ಆಗಿ ಅದೇ ರೀತಿ ಇದರಿಂದಾನೇ ಪ್ರಾಫಿಟ್ ಆಗ್ತಾ ಇರಲಿ ಅಂತ ಡಬ್ಲ್ಯೂ ಅವರು ಡಿಸೈಡ್ ಮಾಡ್ದಂಗಿದೆ. ಓವರ್ ಆಲ್ ಒಂದು ಡೀಸೆಂಟ್ ಶೋ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ನಿಸ್ತು ಸಾಟರ್ಡೆ ನೈಟ್ ಮೇನ್ ಇವೆಂಟ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.